ಬಜೆಟ್ ಅನ್ನ ಏನಾದರೂ ಸರ್ಪ್ರೈಸ್ ನಿರೀಕ್ಷೆ ಮಾಡಬಹುದಾ? ಗ್ಯಾರಂಟಿಯ ಕತ್ತಲಲ್ಲಿದೆ ಅಂತ ಹೇಳಿ ವಿಪಕ್ಷಗಳು ಆರೋಪ ಮಾಡ್ತಿದ್ದಾರೆ. ನೋಡಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದು ಅವರು 16ನೇ ಬಜೆಟು. ಅವರು ಹಣಕಾಸಿನ ಇದರಲ್ಲಿ ತಜ್ಞರಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಗ್ಯಾರಂಟಿಗಳನ್ನ ಅಷ್ಟೇ ಅಲ್ಲ, ಗ್ಯಾರಂಟಿಗಳನ್ನ ಕೂಡ ನಾವು ನಿಶ್ಚಿತವಾಗಿ ಅದಕ್ಕೆ ಹಣ ಕೊಡ್ತಾ ಇದ್ದೀವಿ. ಆ ಜೊತೆಗೆ ಅಭಿವೃದ್ಧಿಗೂ ಕೂಡ ಇವತ್ತಿನ ದಿವಸ ಮತ್ತು ಎಲ್ಲ ಇನ್ನುಳಿದ ಯೋಜನೆಗಳಿಗೂ ಕೂಡ ದುಡ್ಡನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು. ಯಾರು ಕೊನೆ ಬಜೆಟ್ ಅಂತ? ಯಾಕೆ ಕೊನೆ ಬಜೆಟ್ ಯಾಕೆ? ಮುಖ್ಯಮಂತ್ರಿಗಳ ಅಧಿಕಾರಾವಧಿಯ ಲಾಸ್ಟ್ ಬಜೆಟ್ ಅಂತ ಚರ್ಚೆ ಯಾರ್ದು? ಯಾರು ಹೇಳ್ತಾ ಇದಾರೆ? ವಿಪಕ್ಷಗಳು ಸೇರಿದಂತೆ ಎಲ್ಲರೂ ಚರ್ಚೆ ಆಗ್ತಿದೆ. ವಿಪಕ್ಷಗಳ ಕೆಲಸ ಏನಿದೆ ಅದನ್ನ ನಿಮ್ಮ ಇಲಾಖೆಗೆ ಏನ್ ನಿರೀಕ್ಷೆ ಮಾಡಿದ್ದೀರಾ ಸರ್? ನಾವು ಬಹಳಷ್ಟು ಕೇಳಿದೀವಿ. ಅವ್ರಿಗೆ ಕ್ವೀನ್ ಸಿಟಿಗೆ ಹಣ ಕೇಳಿದೀವಿ, ಆಮೇಲೆ ವಿವಿಧ ಪಾರ್ಕ್ಗಳು ಕೇಳಿದೀವಿ, ಹಣವನ್ನು ಕೇಳಿದ್ದೀವಿ. ಇದೆಲ್ಲವನ್ನು ಕೂಡ ಇವತ್ತು ದಿವಸ ಮುಖ್ಯಮಂತ್ರಿ ಗಮನಕ್ಕಿದೆ. ಸಾಧ್ಯದಷ್ಟು ಹೆಚ್ಚಿನ ಒಂದು ಅನುದಾನವನ್ನ ನಿರೀಕ್ಷಣೆ ಮಾಡ್ತದೆ. ಹೆಚ್ಚಿನ ಸಾಲವನ್ನು ಸರ್ಕಾರ ತೆಗೆದುಕೊಳ್ತಿದೆ. ನೋಡಿ, ಸಾಲ ನೋಡಿ, ಒಂದು ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ಯಾವಾಗೂ ಕೂಡ ಹಣಕಾಸಿನ ನಿರ್ವಹಣೆಯಲ್ಲಿ ಹಣಕಾಸಿನ ಚೌಕಟ್ಟುಗಳೇನಿದಾವೆ, ಮಾನದಂಡಗಳನ್ನ ಅವರು ಬಹಳಷ್ಟು ಗೌರವವನ್ನು ಕೊಡ್ತಾರೆ. ಹೀಗಾಗಿ ಎಲ್ಲವನ್ನು ಕೂಡ ಅವರು ಅಳೆದು ತೂಗಿ ನೋಡಿ ಒಂದು ದಿವಸ ನಿರ್ಣಯ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ನಿಮ್ಗೆ ಅನುಭವ ಇದೆ. ಫಿಸಿಕಲ್ ಡಿಸಿಪ್ಲಿನ್ ಅನ್ನ ಅವ್ರು ಎಂದೂ ಕೂಡ ಇದು ಮಾಡೋದಲ್ಲ. ಅದು ಕೂಡ ಫಿಸಿಕಲ್ ಇದನ್ನ ಇವತ್ತು ದಿವಸ ಏನಾದರೂ ಹೆಚ್ಚಿಗೆ ಮಾಡಿದ್ರೆ ಕೂಡ ಅದನ್ನ ತಿಳ್ಕೊಂಡು ಸಂಪೂರ್ಣವಾಗಿ ಅರ್ಥಕೊಂಡು ಮಾಡ್ತಾರೆ. ಏನು ನಿಶ್ಚಿತವಾಗಿ ಅದ್ರಾಗ ಏನಿದೆ? ದೇವರಾಜ್ ಇನ್ನೂ 2028ರವರೆಗೆ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ. ನೋಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಇವತ್ತಿನ ದಿವಸ ಹೈಕಮಾಂಡ್ ಇರ್ತದೆ. ಇವತ್ತಿನ ದಿವಸ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದಾರೆ? ಹೈಕಮಾಂಡ್ ಹೇಳಿದೆ. ನಮಸ್ಕಾರ. ಹೌದಾ? ಎಲ್ಲರೂ ಹೈಕಮಾಂಡ್ ಹೇಳಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.